ಆರ್ತೋ ಅಂತ, ಆ್ಯಂಟೋನಿನ್ ಆರ್ತೋ ಅಂತ ಒಬ್ಬ ಇದ್ದಾನೆ ಕಲಾವಿದ, ರಂಗಭೂಮಿಯವನು. ಅವನೇನು ಹೇಳ್ತಾನಂದರೆ, ಹುಚ್ಚುತನವೇ ಮನುಷ್ಯನ ನಿಜವಾದ ಅಸ್ತಿತ್ವ ಅಂತ ಹೇಳ್ತಾನೆ. ಮಿತ್ರರಾದಂಥ ಕಾಯ್ಕಿಣಿಯವರು ನನಗೆ ನಾನು ಪುಸ್ತಕ ಬಿಡುಗಡೆ ಮಾಡೋವನಾದ್ದರಿಂದ ಮತ್ತು ಸಾಹಿತ್ಯ ವಲಯದವನು ಅಲ್ಲದೇ ಇರೋದರಿಂದ ನಾನು ಏನನ್ನು ಬೇಕಾದರೂ ಮಾತಾಡ್ಬೋದು ಅಂತ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆದರೆ ಅವರು ಹಾಗೆ ಸ್ವಾತಂತ್ರ್ಯ ಕೊಡೋಕ್ಕಿಂತ ಮುಂಚೆನೇ ನಾನು ಕೆಲವು ಲೇಖನಗಳನ್ನು ಓದ್ಕೊಂಡು ಬಿಟ್ಟಿದ್ದೀನಿ. ಹಾಗಾಗಿ ಆಚೆ ಈಚೆ ಎರಡೂ ರೀತಿಯಲ್ಲಿ ನಾನು ಒಂದು ಸ್ವಲ್ಪ ಹೊತ್ತು ಮಾತಾಡ್ತೇನೆ. ಕಾಯ್ಕಿಣಿಯವರ ಬರಹವನ್ನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೆ ಗ್ರಹಿಸೋದಕ್ಕಿಂತಲೂ ಬೇರೆ ಕಲಾ ಮಾಧ್ಯಮದ ಮೂಲಕ ಹೇಗೆ ಗ್ರಹಿಸ್ಬೋದು ಅನ್ನೋದು ಒಂದು ಜಿಜ್ಞಾಸೆ. ನೀವು ಪೇಂಟಿಂಗ್ ಬಗ್ಗೆ ಆಸಕ್ತಿ ಇದ್ದವರಾದರೆ ಡ್ಯುಶ್ಯಾಂಪ್ ಅನ್ನುವ ಒಬ್ಬ ಕಲಾವಿದ ಇದ್ದ, ಸ್ಕಲ್ಪ್ಟರ್. 1917 ಹೊತ್ತಿಗೆ ಅವನು ಬಹಳ ಪ್ರಸಿದ್ಧಿಗೆ ಬಂದವನು. 1917-18 ಮಹಾಯುದ್ಧದ ಮೊದಲನೇ ವರ್ಷ ಆ ಹೊತ್ತಲ್ಲಿ. 1914ಕ್ಕೇ ಅವನ ಒಂದು ಕಲಾಕೃತಿಯನ್ನು ಎಕ್ಸಿಬಿಷನ್ಗೆ ಕಳಿಸಿದ್ದ. ಅದು ಹೇಗಿತ್ತಂದರೆ, ಒಂದು ಸೈಕಲ್ ಚಕ್ರ, ಅದನ್ನು ಒಂದು ಸ್ಟೂಲ್ ಮೇಲೆ ಫಿಕ್ಸ್ ಮಾಡಿದರು, ಅದನ್ನು ಕಲಾಕೃತಿ ಅಂತ ಕರೆದ. ಸೈಕಲ್ ಚಕ್ರ ನಾವು ದಿನನಿತ್ಯ ಬಳಸುವಂಥ ಸಾಧಾರಣವಂತ ಆದಂಥ ಕ್ಷುಲ್ಲಕವಾದಂಥ ಕಲಾಕೃತಿ ಅಂತ ಕರೆಯಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಒಂದು ವಸ್ತು. ಅದನ್ನು ಒಂದು ರೀತಿಯಲ್ಲಿ ಆರ್ಗನೈಸ್ ಮಾಡಿ ವಿಶೇಷವಾದ ಗ್ಯಾಲರಿಯಲ್ಲಿಟ್ಟಾಗ ಅದಕ್ಕೆ ಕಲಾಕೃತಿಯ ಸ್ಟೇಟಸ್ ಬರುತ್ತೆ ಅನ್ನೋದು ಅವನ ವಾದ. ಅದಾದ ಮೇಲೆ 1917ರಲ್ಲಿ ಇವನು ಒಂದು ಆರ್ಟ್ ಎಕ್ಸಿಬಿಷನ್ಗೆ ಕ್ಯುರೇಟರ್ ಆದ. ಅದಕ್ಕೆ ನಿಯಮ ಏನಿತ್ತಂದರೆ, ಕ್ಯುರೇಟರ್ ಅವರ ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಡುವ ಹಾಗಿರಲಿಲ್ಲ. ಇವನು ಏನು ಮಾಡ್ದ ಅಂತಂದರೆ, ಈ ಡ್ಯುಶ್ಯಾಂಪ್ ಅನ್ನೋನು ಆ ಕಲಾಕೃತಿಗಳನ್ನು ಸಬ್ಮಿಟ್ ಮಾಡಬೇಕಿತ್ತಲ್ಲ, ಅದರ ಹಿಂದಿನ ದಿನ ಒಂದು ಹಾರ್ಡ್ವೇರ್ ಶಾಪ್ಗೆ ಹೋಗಿ ಈ ನಮ್ಮ ಗಂಡಸರ ಯೂರಿನಲ್ಗಳಲ್ಲೆಲ್ಲ ಇರ್ತದಲ್ಲ, ಪೋರ್ಸಲನಲ್ ಯೂರಿನಲ್, ಪಿಂಗಾಣಿಯ ಮೂತ್ರ ಏನು ದಾನಿ, ಅದನ್ನು ತಂದು ಅದಕ್ಕೆ ಒಂದು ಸಿಗ್ನೇಚರ್ ಹಾಕಿದ. ಬೇರೆ ಒಂದು ಆರ್ ಮಟ್ ಅಂತೇಳಿ ಒಂದು ಸಿಗ್ನೇಚರ್ ಹಾಕಿದ, ಇಸ್ವಿ ಬರ್ದ. ಅದನ್ನು ಎಕ್ಸಿಬಿಷನಲ್ಲಿ ತಂದು ತಲೆ ಕೆಳಗೆ ಮಾಡಿ ಅದಕ್ಕೊಂದು ಹೆಸರು ಕೊಟ್ಟ, ಫೌಂಟನ್ ಅಂತ ಹೆಸರು ಕೊಟ್ಟು ಇಟ್ಟ. ಮೂತ್ರದೊಡ್ಡಿಯಲ್ಲಿರುವಂಥ ಒಂದು ವಸ್ತು, ಅದು ಕಲಾಕೃತಿ ಅನ್ನುವ ಹಾಗೆ ಅದು ಪವಿತ್ರ ಅಂತ ಏನೂ ಹೇಳುವಾಗಿರಲಿಲ್ಲ. ಮತ್ತು ಯಾವುದೇ ಹಾರ್ಡ್ವೇರ್ ಶಾಪ್ಗಳಲ್ಲಿ ಸಿಗುವಂಥದ್ದು, ಎಷ್ಟು ಬೇಕಾದರೂ ಸಿಗುವಂಥದ್ದು. ಮತ್ತು ಈ ಇಂಡಸ್ಟ್ರಿಯಲೈಸೇಷನ್ನಿಂದಾಗಿ ಅದು ಮಾಸ್ ಪ್ರೊಡಕ್ಷನ್ಗೆ ಒಳಗಾದಂಥ ಒಂದು ವಸ್ತು. ಅದನ್ನು ತಂದಿಟ್ಟಾಗ ಕಲಾ ವಿಮರ್ಶಕರೆಲ್ಲ ಭಾರಿ ಗಲಾಟೆ ಮಾಡಿ ಅದನ್ನು ರೋಡಿಗೆ ಎಸೆದು ಇದು ಮಾಡಿದ್ರು. ಯಾರಿಗೂ ಗೊತ್ತಿಲ್ಲ ಅದು ಯಾರ್ದು ಕಲಾಕೃತಿ ಯಾರದ್ದು ಅಂತ ಗೊತ್ತಿಲ್ಲ. ಆದರೆ ಒಬ್ಬ ವಿಮರ್ಶಕ ಅಮೇರಿಕದವನು ಅದ್ರ ಬಗ್ಗೆ ಭಾರಿ ಹೊಗಳಿ ಬರೆದ, ಅದ್ಭುತವಾದ ಕಲಾಕೃತಿ ಇದು ಅಂತೇಳಿ ಬರೆದ. ಎಲ್ಲರೂ ಆಸಕ್ತಿ ತೋರ್ಸೋಕ್ಕೆ ಶುರು ಮಾಡಿದರು. ಆಮೇಲೆ ಈ ತೀರಾ ಸಸ್ತ, ನಗಣ್ಯವಾದಂಥ, ಪವಿತ್ರ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲದಂಥ ಒಂದು ವಸ್ತುವನ್ನು ವಿಶೇಷ ಪರಿಸರದಲ್ಲಿಟ್ಟಾಗ ಅಥವಾ ಒಂದು ಸ್ಥಳದಲ್ಲಿಟ್ಟಾಗ ಅದಕ್ಕೆ ಕಲಾಕೃತಿಯ ಸ್ಟೇಟಸ್ ಕೊಡ್ಬೋದು ಅನ್ನುವಂಥ ಒಂದು ವಿಚಾರ ಬಂದು ಅದು ಒಂದು ಹೊಸ ಕಲಾಪಂಥಕ್ಕೆ ಮಾರ್ಗವಾಯಿತು. ಅದೇ ರೀತಿ ಅಂದರೆ ಇಲ್ಲಿ ನಾನು ಹೇಳೋದಕ್ಕೆ ಏನು ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಕಲೆ ಅಂದ ತಕ್ಷಣ ಭಾರಿ ಏನೋ ಒಂದು ದೊಡ್ಡ ಏನು ಪವಿತ್ರ ಹೀಗೆಲ್ಲ ಹೇಳ್ತಾರಲ್ಲ, ಸ್ಟೇಜ್ ಎತ್ತುವಾಗ ನಮಸ್ಕಾರ ಮಾಡಿ ಎತ್ತೋದು, ಈ ಥರದ್ದೇನೇನೋ ಇದೆ, ಪದ್ಧತಿಗಳಿದೆ. ಕಲಾದೇವಿ, ಕಲಾ ಆರಾಧನೆ, ಅವೆಲ್ಲ ಮೀರಿದಂಥ ಒಂದು ಇದು ಏನು ತಿಳುವಳಿಕೆ. ಅದು ಮುಂದೆ ಒಂದು ದಾರಿಯನ್ನೇ ಮಾಡಿಕೊಡ್ತು. ಅನೇಕ ಕಲಾಪಂಥಗಳು ಹುಟ್ಟಿದವು, ಇತ್ಯಾದಿ ಇತ್ಯಾದಿ ಎಲ್ಲ ಇದೆ.
ರಂಗಭೂಮಿಯಲ್ಲಿ ಒಬ್ಬ ಬ್ರೆಕ್ಟ್ ಅಂತ ಇದ್ದಾನೆ, ನಿಮಗೂ ಗೊತ್ತಿರ್ಬೋದು. ಅವನಿಗೊಂದು ಹಿನ್ನೆಲೆ ಇದೆ, ಮಾರ್ಕ್ಸ್ವಾದಿ ಹಿನ್ನೆಲೆಯಲ್ಲಿ, ಘನವಾದ ಮಾರ್ಕ್ಸ್ವಾದಿ ಹಿನ್ನೆಲೆಯಲ್ಲಿ ನಾಟಕವನ್ನು ಬರೀತಾನೆ. ಆದರೆ ಅವನ ನಾಟಕವನ್ನು ಬರೆದಿದ್ದು, ಅದಕ್ಕೆ ಉಪಯೋಗಿಸ್ಕೊಂಡಿದ್ದು ಕ್ಷುಲ್ಲಕವಾದ ವಿಚಾರಗಳು. ಉದಾಹರಣೆಗೆ ಕ್ಯಾಬ್ರೆ, ವಾದವಿಲ್ಲೆ, ಇದು ರಿಂಗಲ್ಲಿ ಇದು ಮಾಡ್ತಾರಲ್ಲ, ರೆಸ್ಲಿಂಗ್, ಈ ಥರದ ಸ್ಟ್ರಿಪ್ಟೀಸ್, ಈ ಥರದ ನಾವು ನಿರ್ಲಕ್ಷಿಸಬಹುದಾದಂಥ ಕಲೆಗಳನ್ನು ಆತ ರಂಗಕ್ಕೆ ತಂದು ತನ್ನ ಮಾರ್ಕ್ಸ್ವಾದಿ ವಿಚಾರವನ್ನು ಹೇಳೋದಕ್ಕೆ ಪ್ರಯತ್ನಪಟ್ಟ. ಇಲ್ಲೆಲ್ಲ ಏನಿದೆ ಅಂತಂದರೆ, ನಾವು ನಮ್ಮ ಬದುಕಿನಲ್ಲಿ ಕಾಣುವ ಏನು ದೊಡ್ಡ ಘಟನೆ ಅಲ್ಲ, ಕ್ಷುಲ್ಲಕವಾಗಿ ನಗಣ್ಯ ಅಂತ ಅನ್ನಿಸ್ಕೊಳ್ಳುವಂಥ ಘಟನೆಗಳಿಗೆ ಹೇಗೆ ಕಲಾರೂಪವನ್ನು ಕೊಡ್ಬೋದು, ಅದನ್ನು ಹೇಗೆ ಟ್ರಾನ್ಸೆಂಡೆಂಟ್ ಮಾಡ್ಬೋದು, ಕಲೆಯ ತಾತ್ವಿಕತೆಯನ್ನು ಹೇಗೆ ದಾಟಿಸಬಹುದು ಸಾಮಾನ್ಯವಾದ ವಿಚಾರಗಳಿಂದ, ಈ ಥರದ ಪ್ರಯೋಗಗಳನ್ನು ಬಹುಶಃ ಇವರ ಕಥೆಗಳನ್ನು ಓದುವಾಗ ನನಗೆ ಹಾಗನ್ಸುತ್ತೆ. ಎಲ್ಲವೂ ಸಾಧಾರಣವಾದ, ಪ್ರತಿನಿತ್ಯ ನೋಡುವ, ಸಾಮಾನ್ಯವಾದ, ಯಕಶ್ಚಿತ್ ಅನ್ನಿಸುವ, ನಾವು ಗಮನಿಸದೇ ಹೋಗುವಂಥ ಸಣ್ಣ ಸಣ್ಣ ಘಟನೆಗಳು. ಆ ಘಟನೆಗಳನ್ನೆಲ್ಲ ಬಿಡಿಯಾದ ಘಟನೆಗಳನ್ನೆಲ್ಲ ಸೇರಿ ಅದಕ್ಕೊಂದು ದೊಡ್ಡ ಕ್ಯಾನ್ವಾಸನ್ನು ಸೃಷ್ಟಿ ಮಾಡ್ತಾರೆ. ಮತ್ತು ಅದಕ್ಕೆ ಅದರದ್ದೇ ಆದ ಪ್ರತಿ ಕಥೆಯ ಕೊನೆಯಲ್ಲಿ ಒಂದು ತಾತ್ವಿಕತೆಯನ್ನು ಟ್ರಾನ್ಸೆಂಡೆಂಟ್ ಮಾಡ್ತಾರೆ. ಇವರ ಬರಹಗಳಲ್ಲೆಲ್ಲ ಹಾಗೆ ಇದೆ. ಇವರು ತಮ್ಮ ಬರಹಕ್ಕೆ ಮುನ್ನುಡಿಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ಹೆಸರು ಕೊಟ್ಕೊಂಡಿದ್ದಾರೆ. ಸಾಮಾಜಿಕ ಋಣದ ವಿಸ್ತರಣೆಯ ಬರಹಗಳು ಅನ್ನೋ ಅರ್ಥದಲ್ಲಿ ಕೊಟ್ಟಿದ್ದಾರೆ. ಸಾಮಾಜಿಕ ಋಣದ ವಿಸ್ತರಣೆಗಳು, ಇದು ನವ್ಯದ ಪರಿಕಲ್ಪನೆಗಿಂತ ಭಿನ್ನವಾದಂಥದ್ದು. ನಾನು ಒಬ್ಬ ಸಮಾಜದ ಮನುಷ್ಯ, ಸಮಾಜದ ಋಣ ನನ್ನ ಮೇಲಿದೆ, ಮತ್ತು ಈ ಬರಹ ಕೂಡ ಆ ಸಮಾಜದ ಋಣದ ಮುಂದುವರಿಕೆ ಇದೆ. ವಿಸ್ತರಣೆ ಅನ್ನೋದು ಇದು ಬೇರೆ ಥರದ ಗ್ರಹಿಕೆ, ಬೇರೆ ಥರದ್ದು. ಆ ಥರದ ಗ್ರಹಿಕೆಯ ಬರಹಗಳು ಈ ತಾರಿದಂಡೆಯಲ್ಲಿ ಇದೆ. ಈ ತಾರಿದಂಡೆ ನನಗೆ ಇನ್ನೊಂದು ರೀತಿಯಲ್ಲೂ ಬಹಳ ಇಷ್ಟವಾದ, ಯಾಕಂದರೆ ನಾನು ತಾರಿದಂಡೆಯವನು. ಆನಗಳ್ಳಿ ಅನ್ನೋದು ಇದೆಯಲ್ಲ, ಆನಗಳ್ಳಿ ಅಂತಂದರೆ, ಕಳಿ ಅಂತಂದರೆ ನದಿಯನ್ನು ದಾಟುವ ಸ್ಥಳ. ತಾರಿದಂಡೆ ಅಂದರೂ ಕೂಡ ಹಾಗೆ, ನದಿಯನ್ನು ದಾಟುವ ಸ್ಥಳ. ಕಳಿ, ಆಮೇಲೆ ಕಳುವಿನ ಕಟ್ಟೆ, ಇದೆಲ್ಲ ಬೇರೆ 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 ಹೆಸರುಗಳಿದೆ. ನಮ್ಮೂರಿನಲ್ಲಿ ಬಸ್ರೂರಿನ ಆನೆಗಳನ್ನು ತಂದು ಸ್ನಾನ ಮಾಡಿಸ್ತಿದ್ರಂತೆ, ಹೊಳೆ ದಾಟುವ ಸ್ಥಳ. ಆದ್ದರಿಂದ ನನ್ನ ಹೆಸರು ಆನಗಳ್ಳಿ. ಹಾಗಾಗಿ ಆ ತಾರಿದಂಡೆಯ ಸಂಪೂರ್ಣ ವಿವರಗಳು, ಅದರ ಸಾಂಸ್ಕೃತಿಕ ಏನು ಇದು ಹೇಳ್ತಾರೆ ಮಾರ್ಪಾಟುಗಳು, ಅವೆಲ್ಲವೂ ನಾನು ಅನುಭವಿಸಿದವನೇ. ಅದು ನನಗೆ ಗೊತ್ತಿದೆ, ಒಳಗಿನಿಂದ ಗೊತ್ತಿದೆ. ಇವರು ಇನ್ನೊಂದು ಮಾತುಗಳನ್ನು ಕೂಡ ಹೇಳ್ತಾರೆ, ಕೆಲವು ಮಾತುಗಳನ್ನು ಪುನಃ ಅವರು ಹೇಳ್ತಾರೆ. ಒಂದು, ಬಿಡಿ ಮತ್ತು ಇಡಿ ಅನ್ನುವ ಶಬ್ದ ಗುಚ್ಛವನ್ನು ಪುನಃ ಬಳಸ್ತಾರೆ, ಅವರ ಬರಹಗಳಲ್ಲಿ ಬರುತ್ತೆ. ಇನ್ನು ಮನೆಗುಣ ಅನ್ನೋದೊಂದು ಶಬ್ದವನ್ನು ಬಳಸ್ತಾರೆ, ನನಗೆ ಬಹಳ ಕ್ಯಾಚಿ ಅದು. ಸಾರಿ, ಇದು ಯಾವುದು ಸಾಹಿತ್ಯ ವಿಮರ್ಶೆ ನೀವೇನು ತಿಳ್ಕೊಳ್ಬೇಡಿ, ನನ್ನ ಇಂಪ್ರೆಷನ್ನಿಗೆ ಬಂದಂಥ ಕೆಲವು ಶಬ್ದಗಳು. ನಾವು ಈ ಬಿಡಿ ಮತ್ತು ಇಡಿ ಅನ್ನೋದು ಅಥವಾ ಈ ಮನೆಗುಣ ಅನ್ನೋದು ಇವರ ಗ್ರಹಿಕೆ ಹೇಗೆ ಅಂತಂದರೆ, ಹಿಂದೆ ಓದಿದ್ದೆ ಒಂದು ಆರ್ಟಿಕಲ್, ಒಂದು ಅಂಕಣ, ಬಹುಶಃ ಅದು ಬೊಗಸಿಯಲ್ಲಿ ಮಳೆಯ ಅಂಕಣದಲ್ಲಿ ಅಂತ ಕಾಣುತ್ತೆ. ತಮ್ಮ ಊರಿನಲ್ಲಿ ನಡೆಯುವ ಒಂದು ನಾಟಕದ ಘಟನೆ. ಆ ನಾಟಕ ಒಂದು ವಾರ್ಷಿಕೋತ್ಸವದ ನಾಟಕದ ಘಟನೆ. ಇಡೀ ಊರಿನಿಂದ ಯಾರ್ಯಾರ್ದೋ ಅಲ್ಲಿಯ ಆ ಹುಡುಗರೇ ಆ ನಾಟಕದಲ್ಲಿ ಪಾತ್ರ ಮಾಡ್ತಾರೆ. ಯಾರ್ದೋ ಮನೆಯಿಂದ ಸೀರೆ ಬರುತ್ತೆ, ಇನ್ಯಾರ್ದೋ ಮನೆಯಿಂದ ಚೌರಿ ಬರುತ್ತೆ, ಮತ್ತಾರ್ದೋ ಮನೆಯಿಂದ ಪಂಚೆ ಬರುತ್ತೆ, ಇನ್ಯಾರ್ದೋ ಮನೆಯಿಂದ ಟೋಪಿ ಬರುತ್ತೆ, ಇನ್ಯಾರ್ದೋ ಮನೆಯಿಂದ ಕೊಡೆ ಬರುತ್ತೆ, ಯಾರೋ ಬಂದು ಸೀರೆ ಉಡಿಸ್ತಾರೆ, ಹುಡುಗನಿಗೆ ಹುಡುಗಿ ವೇಷ ಹಾಕ್ಸ್ತಾರೆ. ಹೀಗೆ ಇಡೀ ಊರೇ ಸೇರಿ ಆ
ನಾಟಕದ ಸಂಭ್ರಮವನ್ನು ಮಾಡ್ತಾರೆ. ಇಡೀ ಊರೇ ಒಟ್ಟಾಗಿ ಒಂದು ಸಾಮುದಾಯಿಕ ಕ್ರಿಯೆ ಆಗುತ್ತೆ. ಇಲ್ಲಿ ಈ ಹೈ ಆರ್ಟ್ ಅಂತ ನಾವೇನು ಕರಿತೀವಲ್ಲ, ಅದಕ್ಕೆ ವಿರುದ್ಧವಾದದ್ದು ಇದು. ಜನರ ಮಧ್ಯವೇ ಜನರ ಭಾಗವಹಿಸುವಿಕೆಯಿಂದ, ಒಂದು ಸಮುದಾಯದ ಭಾಗವಹಿಸುವಿಕೆಯಿಂದ ಆಗುವ ಒಂದು ಕ್ರಿಯೆ. ನಾವು ರಂಗಭೂಮಿಯಲ್ಲಿ ಇದಕ್ಕೆ ಪಾಶ್ಚಾತ್ಯರು ಭಾರಿ ದೊಡ್ಡ ದೊಡ್ಡ ಶಬ್ದಗಳನ್ನು ಕೊಡ್ತಾರೆ. ಫ್ರಿಂಜ್ ಥಿಯೇಟ್ರ್ ಅಂತ ಕೊಡ್ತಾರೆ, ಹೇಳ್ತಾರೆ. ಆಮೇಲೆ ಕಮ್ಯುನಿಟಿ ಥಿಯೇಟ್ರ್ ಅಂತ ಕೊಡ್ತಾರೆ. ಇಂಥ ಫ್ರಿಂಜ್ ಥಿಯೇಟ್ರ್, ಕಮ್ಯುನಿಟಿ ಥಿಯೇಟರ್ ನಮ್ಮ ಪ್ರತಿ ಊರಿನಲ್ಲಿ, ಪ್ರತಿ ಗಲ್ಲಿಯಲ್ಲಾಗುತ್ತೆ. ಇದನ್ನು ಗಮನಿಸುವ ಒಂದು ಕಣ್ಣು ಇದೆಯಲ್ಲ, ಅದಕ್ಕೊಂದು ತಾತ್ವಿಕ ಏನು ಲಂಘನವನ್ನು ಕೊಡುವ ದೃಷ್ಟಿ ಇವರ ಎಲ್ಲ ಬರಹಗಳಲ್ಲೂ ಇದೆ. ಅದನ್ನು ನಾನು ಈ ಬಿಡಿ ಮತ್ತು ಇಡಿ ಅಂತ ಈಗ ಏನು ಹೇಳಿದೆ, ಅದು ಈ ಬಿಡಿ ಮತ್ತು ಇಡಿ ಇವರ ಎಲ್ಲ ಕಥೆಗಳ ಒಂದು ಸ್ಥಾಯಿಯಾದ ಹಿನ್ನೆಲೆ ಅದಕ್ಕಿದೆ. ನೀವು ಯಾವುದೇ ಬರಹ ತಗೊಳ್ಳಿ, ಅದ್ರ ಹಿಂದೆ ಅದೇ ಇದೆ. ಇದು ಆದರೆ ಇದು ವಿಶ್ಲೇಷಿಸಿ ವಿಘಟಿಸಿ ನೋಡುವ ಕ್ರಮ ಅಲ್ಲ. ಇದಕ್ಕೆ ಏನಂತಾರೆ ಇಂಗ್ಲೀಷ್ನಲ್ಲಿ, ಕಂಟಿನ್ಯೂಮ್ ಅಂತ ಹೇಳ್ತಾರಲ್ಲ, ಅನಂತತೆ. ನಾವು ಟೈಮ್ ಮತ್ತು ಸ್ಪೇಸನ್ನು ವಿಭಾಗಿಸಿ ನೋಡ್ತೀವಿ, ಆದರೆ ಆ ವಿಭಾಗಿಸುವ ಕ್ರಮ ಅಲ್ಲ. ಇವರು ಬಿಡಿ ಮತ್ತು ಇಡಿ ಅನ್ನುವಾಗಲೂ ಕೂಡ ಇದರ ಅನಂತತೆಯಲ್ಲಿ ಇವರು ತಮ್ಮ ಕಥೆಗಳನ್ನು ಗ್ರಹಿಸ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಉದಾಹರಣೆಗೆ ಈ ವಾಚ್ ಕಟ್ಕೊತಿರಲ್ಲ, ಆ ವಾಚು ಅದನ್ನು ನೀವು ಸ್ಪೇಸ್ ಅಂತಿರೋ ಟೈಮ್ ಅಂತಿರೋ, ಅದು ಏಕಕಾಲಕ್ಕೆ ಸ್ಪೇಸೂ ಆಗಿರುತ್ತೆ. ಯಾಕಂದರೆ ನಮ್ಮ ಟೈಮ್ ನೋಡ್ತಿರುತ್ತೆ, ಇದು ಒಂದಷ್ಟು ಸ್ಥಳವನ್ನು ಆಕ್ರಮಿಸಿರುತ್ತೆ, ಮತ್ತು ಟೈಮ್ ಕೂಡ ಹೌದು. ಆಮೇಲೆ ಒಬ್ಬ ಮನುಷ್ಯ ಅಥವಾ ಒಬ್ಬ ನಟನೇ ಇರಲಿ, ಒಂದಷ್ಟು ಟೈಮ್ನಲ್ಲಿ 2.5 ಗಂಟೆ ಕಾಲದಲ್ಲಿ ಅವನು ಸ್ಟೇಜ್ ಮೇಲೆ ಬಂದರೆ, ಆ 2.5 ಗಂಟೆ ಅವನ ದೇಹ ಆ ಸ್ಪೇಸಲ್ಲಿ ಚಲಿಸುತ್ತೆ. ಸ್ಪೇಸನ್ನು ಈ ಚಲನೆಯ ಜೊತೆಗೆ ಇಟ್ಕೊಟ್ಟಿರುವಂಥದ್ದು ಕಂಟಿನ್ಯೂಮ್. ಇವರ ಒಟ್ಟು ಗ್ರಹಿಕೆ ಎಲ್ಲ ಕಥೆಗಳ ಹಿಂದೆ ಆ ಬಿಡಿ ಇಡಿ ಅನ್ನುವಾಗ ಅದನ್ನು ಸಮಗ್ರತೆಯಲ್ಲಿ ಗಮನಿಸ್ತಾ ಹೋಗ್ತಾರೆ. ಇದು ತಾರಿದಂಡೆ ಅಥವಾ ಇನ್ನೊಂದು ಮೊದಲನೇದು ವ್ಯಾನಿಟಿ ಬ್ಯಾಗ್. ಸಾರಿ, ನನಗೆ ಆಕ್ಸಿಜನ್ ಸರಿ ಸಪ್ಲೈ ಆಗಲ್ಲ, ಅದರಿಂದ ಮರ್ತು ಬಿಡ್ತೀನಿ, ನೀವು ನೆನಪು ಮಾಡಿ. ತಾರಿದಂಡೆ ಅಲ್ಲ, ಇದು ವ್ಯಾನಿಟಿ ಬ್ಯಾಗ್, ಕೋಡಂಗಿ ಇದರಲ್ಲಿ ಹಗರಣದ ಬಗ್ಗೆ ಬರೀತಾ ಹೋಗ್ತಾರೆ. ಹಗರಣದ ಬೇರೆ ಬೇರೆ ವೇಷಗಳು, ನೂರಾರು ರೀತಿಯ ವೇಷಗಳು ನಮ್ಮ ಉಡುಪಿ ಕುಂದಾಪುರದ ಕಡೆಯಲ್ಲಿ ಅದನ್ನು ನವರಾತ್ರಿ ಸಂದರ್ಭದಲ್ಲಿ ಆ ಥರ ಕಾಣ್ತೀವಿ. ಆದರೆ ಇವರು ಕುಮಟಾ ಕಡೆಯ, ಗೋಕರ್ಣದ ಕಡೆಯ ಈ ಹಗರಣದ ಬಗ್ಗೆ ವಿಶೇಷವಾದ ಮಾತುಗಳನ್ನು ನಾನು ಕೇಳಿದ್ದೀನಿ. ಯಾಕಂದರೆ ಈ ಹಗರಣ ಅಂತ ಹೇಳ್ತೀವಲ್ಲ, ಇದು ಸಂಸ್ಕೃತ ನಾಟಕದ ಪ್ರಕರಣ ಅನ್ನೋದ್ರ ಜೊತೆಗೆ ಒಂದು ಸಂಬಂಧ ಇರುವಂಥದ್ದು. ದಶರೂಪಕದಲ್ಲಿ ನಾಟಕ ಮತ್ತು ಈ ಪ್ರಕರಣ ಇದು ಎರಡೇ ಭರತನ ನಂತರದ ಕಾಲದಲ್ಲಿ ಬಂದವು, ಉಳಿದವೆಲ್ಲ ಮೊದಲೇ ಬೌದ್ಧರ ಕಾಲದಲ್ಲೇ ಇತ್ತು ಅನ್ನುವ ಒಂದು ವಾದಗಳಿದೆ. ಅದೇನೇ ಇರಲಿ, ಆ ಹಗರಣಗಳ ಮೂಲಕ ಇವರು ಒಂದೊಂದೇ ಹಂತವನ್ನು ಬಿಡಿಯಾಗಿ ನೋಡಿ, ಇವರು ಮುಂಬೈಯಲ್ಲಿ ನೋಡಿದಂಥ ಛದ್ಮವೇಷ ಸ್ಪರ್ಧೆ ಅಥವಾ ಛದ್ಮವೇಷ, ಅದರ ವಿವಾದ, ಆಮೇಲೆ ಇನ್ನು ರಾಜ್ ಕಪೂರ್ನ ಇದೇನು ಅವನ ಬಫೂನ್ಗಿರಿ ಅಥವಾ ಕ್ಲೌನಿಂಗ್, ಇದು ಅದನ್ನು ಹೇಳ್ತಾ ಕೊನೆಗೆ ಚಾಪ್ಲಿನ್ಗೆ ಬರ್ತಾರೆ. ಚಾಪ್ಲಿನ್ಗೂ ರಾಜ್ ಕಪೂರ್ ಅಲ್ಲ ಸರ್, ಅವರು ಇಬ್ಬರ ಏನು ಕೋಡಂಗಿತನಕ್ಕಿರುವ ವ್ಯತ್ಯಾಸವನ್ನು ಹೇಳ್ತಾ, ಹೇಗೆ ಚಾಪ್ಲಿನ್ ಅನ್ನೋನು ಒಂದು
ದೊಡ್ಡ ಪ್ರತೀಕ ಆಗ್ತಾನೆ ಮತ್ತು ಅರ್ಥಪೂರ್ಣ ಆಗ್ತಾನೆ ಅನ್ನೋದನ್ನು ಇವರು ಹೇಳ್ತಾರೆ. ತುಂಬ ಸೂಕ್ಷ್ಮವಾದಂಥ ಬರಹ. ಮತ್ತು ಮನುಷ್ಯನ ಸ್ಥಿತಿ ಕೊನೆಗೂ ಇದೆ, ಈ ಕೋಡಂಗಿತನವೇ ಮನುಷ್ಯನ ಸ್ಥಿತಿ ಎನ್ನುವ ಒಂದು ತಾತ್ವಿಕ ನೆಲೆಗೆ ಆ ಕಥೆಯನ್ನು, ಇದು ಬರಹವನ್ನು ತಂದು ನಿಲ್ಲಿಸ್ತಾರೆ. ಹೀಗೆ ಬಿಡಿಬಿಡಿಯಾಗಿದ್ದದ್ದು ಕೊನೆಗೆ ಒಂದಕ್ಕೊಂದು ಸೇರ್ತಾ ಇಡೀ ಒಂದು ದೊಡ್ಡ ಇಡಿಯಾದ ಚಿತ್ರ ಆಗುತ್ತೆ. ಇದು ಕಂಟಿನ್ಯೂಮ್, ಎಲ್ಲಿಯೂ ಬಿಡಿ ಅಷ್ಟಕ್ಕೆ ನಿಲ್ಲೋದಿಲ್ಲ. ಇವರ ತಾರಿದಂಡೆ ಕೂಡ ಹಾಗೆಯೇ. ತಾರಿದಂಡೆ ಇಡೀ ಎಷ್ಟು ಈ ಥರದ ತಾರಿದಂಡೆಗಳು ಬ್ರಿಡ್ಜ್ಗಳಾಗೋದ್ರ ಮೂಲಕ ತನ್ನ ಚಹರೆಯನ್ನು ಕಳ್ಕೊಂಡಿದೆ, ನಾಶ ಆಗಿದೆ ಅನ್ನೋದನ್ನು ಎಲ್ಲೂ ಹೇಳೋದಿಲ್ಲ ಇವರು. ನಾಶ ಆಗಿದೆ ಅನ್ನೋದನ್ನು ಎಲ್ಲೂ ಹೇಳೋದು, ಏನು ಕಳ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಹಾಗಂತ ಇವರು ಬ್ರಿಡ್ಜ್ ಆಗೋದು ತಪ್ಪು ಅಂತ ಎಲ್ಲೂ ಹೇಳೋದಿಲ್ಲ. ಆಧುನಿಕತೆಯಿಂದ ಏನೇನು ಅನಾಹುತ ಆಗಿದೆ ಬಂದಿದೆ ಅದು ಭಾಳ ಸುಲಭವಾಗಿ ಹೇಳ್ಬಿಡ್ಬೋದು. ಇವರು ಆ ಪಾರ್ಟನ್ನು ಟಚ್ಚೇ ಮಾಡೋದಿಲ್ಲ. ಧಾವಂತದ ಬಗ್ಗೆ ಹೇಳುವಾಗಲೂ ಕೂಡ, ಪತ್ರದ ಬಗ್ಗೆ ಹೇಳುವಾಗಲೂ ಕೂಡ ಪತ್ರ ಎಷ್ಟು ಸುಖವನ್ನು ಕೊಟ್ಟಿದೆ ಅನ್ನೋದನ್ನು ಹೇಳ್ತಾರೆ ಹೊರತು ಮೊಬೈಲ್ ಬಂದು ಹಾಳಾಯಿತು ಅಂತ ಎಲ್ಲೂ ಹೇಳೋದಿಲ್ಲ. ಈ ಆಧುನಿಕತೆಯ ಇನ್ನೊಂದು ಡೈಮೆನ್ಷನ್ಸಲ್ಲಿ ಆ ಥರ ಇವರು ಗ್ರಹಿಸೋದೇ ಇಲ್ಲ. ಹಾಗಾಗಿ ತುಂಬ ಪಾಸಿಟಿವ್ ಆಗಿ ಇದನ್ನು ನೋಡ್ಕೊತ ಹೋಗ್ತೀವಿ. ಇವರು ಹಾಗೆ ಇವ್ರ ಬಗ್ಗೆ ಯೋಚನೆ ಮಾಡುವ ಹಾಗೆ ಅನ್ಸುತ್ತೆ ನನಗೆ. ಗೋಕರ್ಣದಂಥ ಒಂದು ಕರ್ಮಠವಾದ ಊರಿನಲ್ಲಿದ್ದು ಇವ್ರ ನಂತರ ಬಾಂಬೆಗೆ ಹೋಗ್ತಾರಲ್ಲ, ಬಾಂಬೆಯನ್ನು ಮೆಚ್ಕೊತಾರೆ, ಇವರು ಮನೆಗುಣವನ್ನು ಮೆಚ್ಕೊತಾರೆ ಏಕಕಾಲಕ್ಕೆ. ಆ ಒಂದು ಗ್ರಹಿಕೆ ಇವರ ಎಲ್ಲ ಬರಹಗಳಲ್ಲಿದೆ. ಇನ್ನೊಂದು ಧಾವಂತದ ಬಗ್ಗೆ, ಸ್ಪೀಡ್ ಬಗ್ಗೆ ಒಂದಿದೆ. ಅದು ವಯ ಅಂತರವಳ್ಳಿ ಅನ್ನೋದು ಈ ಕೆಂಪು ಬಸ್ಸು, ನಿಧಾನಕ್ಕೆ ಹೋಗುವ ಕೆಂಪು ಬಸ್ಸು ಹೇಗೆ ಎಲ್ಲರನ್ನೂ ಹತ್ತಿಸ್ಕೊಂಡು ಎಲ್ಲರನ್ನೂ ಒಳಗೊಂಡು ಯಾವುದೇ ಧಾವಂತ ಇಲ್ಲದೆ ಮುಂದಕ್ಕೆ ಹೋಗುತ್ತೆ ಅಂತ ಹೇಳುವಾಗ ಹೈವೇ ಬಂದು ಏನದು ಚತುಷ್ಪಥ ಅಷ್ಟಪಥ ರಸ್ತೆಗಳು ಬಂದು ನಮ್ಮದು ಹಾಳಾಯಿತು ಅಂತ ಏನೂ ಹೇಳೋದಿಲ್ಲ. ಅದನ್ನು ಸೂಚ್ಯವಾಗಿ ಹೇಳ್ತಾರೆ ಬಿಟ್ಟರೆ, ನಾವು ಏನು ಕಳ್ಕೊಂಡಿದ್ದೀವಿ ಅನ್ನೋದನ್ನು ಹೇಳ್ತಾರೆ ಬಿಟ್ಟರೆ, ಅದು ಬಂದೋದ್ರಿಂದ ಹಾಳಾಯಿತು ಅಂತ ಇವರು ಒಂದು ಕಡೆಗೆ ಪಕ್ಷಪಾತ ವಹಿಸಿ ಮಾತಾಡ್ದಂಗೆ ಅಷ್ಟು ಕಾಣೋದಿಲ್ಲ. ಜಸ್ಟು ಹಿಂಗೆ ಪಾಸಿಂಗಾಗಿ ರೆಫರೆನ್ಸ್ ಕೊಡ್ತಾರೆ ಅವುಗಳದ್ದು ಬಗ್ಗೆ ಎಲ್ಲ. ಮತ್ತು ಅದರಲ್ಲಿ ಮನೆಗುಣ ಅನ್ನೋ ಒಂದು ಶಬ್ದ ತುಂಬ ಹೇಳ್ತಾರೆ. ಬಸ್ನ ಹಿಂದ್ಗಡೆಗೆ ಈ ಕೈ ಬರಹದಲ್ಲೆಲ್ಲ ಬರೆದಿರೋದು ಏನು ಅದು. ಆಮೇಲೆ ಇನ್ನೊಂದು ನನ್ನ ಮನಸ್ಸಲ್ಲಿ ತಕ್ಷಣ ಕುಳಿದಿದ್ದು ಮಾರುವೇಷದ ಇಷ್ಟ ದೇವತೆಗಳು. ಬಹಳ ಒಳ್ಳೆಯ ಒಂದು ಬರಹ. ಹೇಗೆ ಈ ಒಬ್ಬ ಆರ್ತೋ ಅಂತ, ಆ್ಯಂಟೋನಿನ ಆರ್ತೋ ಅಂತ ಒಬ್ಬ ಇದ್ದಾನೆ, ಕಲಾವಿದ, ರಂಗಭೂಮಿಯವನು. ಅವನೇನು ಹೇಳ್ತಾನಂದರೆ, ಹುಚ್ಚುತನವೇ ಮನುಷ್ಯನ ನಿಜವಾದ ಅಸ್ತಿತ್ವ ಅಂತ ಹೇಳ್ತಾನೆ. ಇವರ ಊರಿನಲ್ಲಿ ಬಂದಂಥ ಅನೇಕ ಈ ಥರದ ಹುಚ್ಚರುಗಳು, ಹುಚ್ಚರು ಅಂತ ಎಲ್ಲಿಯೂ ಇವರು ಉಪಯೋಗಿಸೋದಿಲ್ಲ ಶಬ್ದ. ಮರುಳರು ಅಂತಾರೆ ಅಥವಾ ಭ್ರಮಿತರು ಅಂತಾರೆ. ಹೀಗೆ ಹುಚ್ಚರು ಅಂತ ಎಲ್ಲಿಯೂ ಅದು ಹೇಳೋದಿಲ್ಲ. ಯಾಕಂದರೆ ಸಭ್ಯತೆಯ ಒಂದು ಪರಾಕಾಷ್ಠೆ ಕಾಯ್ಕಿಣಿಯವರು. ಬರಹದಲ್ಲಿಯೂ ಕೂಡ ಅದನ್ನು ಎಲ್ಲಿಯೂ ತರೋದಿಲ್ಲ. ಅವರ ಪ್ರತಿಯೊಬ್ಬ ಈ ಥರದ ಮರುಳನ ಅಥವಾ ಭ್ರಮಿತನ ಜೀವನದಲ್ಲಿ ಇರುವ ಒಂದು ಏನು ಅವರ ದಾರ್ಶನಿಕತೆ, ಆ ದಾರ್ಶನಿಕತೆಯನ್ನು ಇವರು ಗುರುತಿಸ್ತಾ ಹೋಗ್ತಾರೆ. ಒಬ್ಬ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕಿಂತ ಮೊದಲು ಎದ್ದು ಸೂರ್ಯನನ್ನು ಆರ್ಡ್ರ್ ಮಾಡಿ ಕರೆಯೋದು, ಮತ್ತು ಅವನಿಗೆ ಸಂಜೆ ಆಗುವಾಗ ಗೋ ಇಡಿಯಟ್ ಅಂತ ಮನೆ ಕೆಲಸದೊಂಥರ ಇದು ಮಾಡೋದು. ಇನ್ನೊಬ್ಬಳು ಕಥೆಯಲ್ಲೂ ಓದಿದ್ದೀನಿ, ಕಾಯಕ ತೇರನ್ನೇ ತನ್ನ ಗಂಡ ಅಂತ ಭಾವಿಸುವ ಒಬ್ಬಳು ಹೆಂಗಸು. ಅದು ಇವ್ರ ಕಥೆಯಲ್ಲಿ ಇದೆ. ಆಮೇಲೆ ಯಾರು ಬೇರೆ ಕೃಷ್ಣನ ಭಕ್ತೆಯಾದಂಥ ಒಬ್ಬಳು ಭ್ರಮಿತ ಹೆಂಗಸು. ಹೀಗೆ ಮತ್ತು ಈ ಥರ ಅನೇಕ ಬಿಡಿ ಚಿತ್ರಗಳ ಮೂಲಕ
ಕೊನೆಯಲ್ಲಿ ಒಂದು ದೊಡ್ಡ ಫಿಲಾಸಫಿಯನ್ನು ಇವರು ಕೊಡ್ತಾರೆ. ಇದಕ್ಕೆ ನೀವು ಇದನ್ನು ಏನಂತಾರೆ, ಕ್ಲೋಸಪ್ ಮತ್ತು ಲಾಂಗ್ ಶಾಟ್ ಅಂತೀವಲ್ಲ ಸಿನಿಮಾದಲ್ಲಿ, ಸುಬ್ಬಣ್ಣ ಅವರು ಸಮೀಪ ಚಿತ್ರ ದೂರ ಚಿತ್ರ ಅಂತ ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ಒಂದು ಸಮೀಪಕ್ಕೆ ಹೋಗಿ, ಒಂದು ಸನ್ನಿವೇಶದ ಘಟನೆಯ ಸಮೀಪಕ್ಕೆ ಹೋಗಿ ಅದನ್ನು ಆ ಘಟನೆಯನ್ನು ಎಷ್ಟು ಸಮೀಪಕ್ಕೆ ಹೋಗ್ತಾರೆ ಅಂದರೆ ಅದರಲ್ಲಿ ಒಂದು ಭಾವಗೀತೆಯ ಗುಣವನ್ನು ನಾವು ಕಾಣ್ತೀವಿ, ಒಂದು ಲಿರಿಕಲ್ ಕ್ವಾಲಿಟಿ ಕಾಣ್ತೀವಿ ಹತ್ತಿರಕ್ಕೆ ಹೋದಾಗ, ಅತಿ ಆತ್ಮೀಯವಾದಂಥದ್ದು. ಆಮೇಲೆ ತಕ್ಷಣ ಹಿಂದಕ್ಕೆ ಸರೀತಾರೆ. ಈಗ ನಾವು ಮೊಬೈಲ್ನಲ್ಲಿ ಮಾಡ್ತೀವಲ್ಲ, ಗೂಗಲ್ ಮ್ಯಾಪ್ನಲ್ಲಿ ನೀವು ದೊಡ್ಡದು ಮಾಡಿದರೆ ಸೀದಾ ಜಯನಗರದ ಯಾವುದೋ ಪರ್ಟಿಕ್ಯುಲರ್ ರೋಡಿಗೆ ಬಂದುಬಿಡ್ತೀರಿ. ಅದನ್ನ ಇದು ಮಾಡಿಬಿಟ್ರೆ ನಮಗೆ ಒಂದು ಏನು ಆಬ್ಜೆಕ್ಟಿವ್ ಆದ ಒಂದು ಮ್ಯಾಪ್ ಕಾಣುತ್ತೆ. ಹಾಗೆ ಹತ್ತಿರಕ್ಕೆ ದೂರಕ್ಕೆ ಸರಿತಾ ಒಂದು ಫಿಲಾಸಫಿಯನ್ನು, ಒಂದು ಆಬ್ಜೆಕ್ಟಿವ್ ಆದಂಥ ಎಪಿಕ್ ಆದ ಏನು ಅನುಭವವನ್ನು ನಮಗೆ ದಾಟಿಸ್ತಾರೆ. ಈ ಬಿಡಿ ಮತ್ತು ಇಡಿ ಇದರ ಆಟ, ಇವರು ಇನ್ನೊಂದು ಇದರಲ್ಲಿ ಹೇಳ್ತಾರೆ ನೆಲ ನೀರು ನೆಲ ಆಟ ಅಂತ ಹೇಳ್ತಾರೆ. ಹಾಗೆ ಬಿಡಿ ಮತ್ತು ಇಡಿಯ ಆಟ ಇಡೀ ಇವರ ಎಲ್ಲ ಬರಹಗಳಲ್ಲಿ ನಾನು ಗಮನಿಸಿದ್ದೀನಿ. ಇಷ್ಟು ನಾನು ಅವರ ಒಂದು ಪುಸ್ತಕ ಓದಿದೆ. ಇನ್ನೊಂದು ಪುಸ್ತಕ ನನಗೆ ಓದೋದಕ್ಕೆ ಟೈಮ್ ಸಾಕಾಗಿಲ್ಲ.